ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ನಿನ್ನೆ ಒಂದು ಲೈವ್ ಮಾಡಿದ್ದೆ. ಲೈವ್ ನಲ್ಲಿ ಈಗ ಆಲ್ರೆಡಿ ನಿಮಗೆ 9ನೇ ಕಂತು 19ನೇ ತಾರೀಕಿಂದ ಬಿಡುಗಡೆ ಆಗಕ್ಕೆ ಶುರುವಾಗಿದೆ. ಸಾಕಷ್ಟು ಜನ ಕಮೆಂಟ್ ಮಾಡಿ ಕೂಡ ತಿಳಿಸಿದ್ದಾರೆ. ಕಮ್ಯುನಿಟಿ ಪೋಸ್ಟ್ ಅಲ್ಲೂ ಕೂಡ ವೋಟ್ ಮಾಡಿದ್ದಾರೆ. 15% ಜನ ವೋಟ್ ಮಾಡಿದ್ದಾರೆ. 9ನೇ ಕಂತು ಬಿಡುಗಡೆ ಆಗಿದೆ ಸರ್, ನಮಗೆ ಜಮಾ ಆಗಿದೆ ಅಂತ. ಬಟ್ ಆದ್ರೆ ಇಲ್ಲೊಂದು ಪ್ರಾಬ್ಲಮ್ ಆಗಿದೆ. 8ನೇ ಕಂತು ಇನ್ನೂ ಕೂಡ ಸಾಕಷ್ಟು ಜನರಿಗೆ ಬಂದಿಲ್ಲ. ಮತ್ತು ಅದರ ಜೊತೆಯಲ್ಲಿ 7-8 ಕಂತು ಕೂಡ ಬಂದಿಲ್ಲ. ಈಗ ನಿಮಗೆ 8 ಕಂತು ತೆಗೆದುಕೊಂಡು ವೆಯ್ಟ್ ಮಾಡ್ತಾ ಇದ್ದೇನೆ ಅಂದ್ರೆ ನಿಮಗೂ ಕೂಡ ಅಪ್ಡೇಟ್ ಇದೆ. ಎಲ್ಲ ವರ್ಗದ ಜನರಿಗೂ ಅಪ್ಡೇಟ್ ಇದೆ. ಖಂಡಿತವಾಗ್ಲೂ ಕೂಡ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಒಂದು 3 ನಿಮಿಷ ಅಷ್ಟೇ. ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ? ಈ ತಪ್ಪನ್ನ ನೀವು ಮಾಡಿದ್ರೆ ನಿಮಗೆ ಗೃಹಲಕ್ಷ್ಮಿ ಹಣ ಸಮಯಕ್ಕೆ ಸರಿಯಾಗಿ ಎಲ್ಲ ಬರ್ತಾ ಇರೋದು ಇನ್ನೂ ಲೇಟ್ ಆಗುತ್ತೆ. ಆದಷ್ಟು ಎಚ್ಚೆತ್ತುಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನಪ್ಪಾ ಅಂದ್ರೆ, ಈಗ ನಿಮಗೆ 7ನೇ ಕಂತು ಇನ್ನೂ ಬಂದಿಲ್ಲ ಅಂದ್ರೆ 7ನೇ ಕಂತು ಕೂಡ ಒಂದು 2% ಜನರಿಗೆ ಟೆಕ್ನಿಕಲ್ ಇಶ್ಯೂ ಇಂದ ಬಂದಿರಲ್ಲ. 8ನೇ ಕಂತು ಕೂಡ ಇನ್ನೂ ಕೂಡ ಸಾಕಷ್ಟು ಜನರಿಗೆ ಬರೋದು ಬಾಕಿ ಇದೆ. ಅವರು ನಿಮಗೆ 7 ಕಂತು ಬಂದಿದೆ ಅಥವಾ 6 ಕಂತು ಬಂದಿದೆ, 7ನೇದು ಬಂದಿಲ್ಲ, 8ನೇದು ಬಂದಿಲ್ಲ ಅಂತ ಹೇಳಿ ಕೆಲವೊಬ್ಬೊಬ್ರು ಏನ್ ಮಾಡ್ತಿದ್ದೀರಾ ಅಂದ್ರೆ, ನೀವು ಆಲ್ರೆಡಿ ಈಗ ಎಲ್ಲವೂ ಸರಿ ಇದ್ದು ನಿಮಗೆ ಜಮಾ ಆಗ್ತಾ ಇದೆ ಅಂದ್ರೆ ನಿಮ್ಮ ಕಡೆಯಿಂದ ಏನು ಪ್ರಾಬ್ಲಮ್ ಇಲ್ಲ ಅಂತಾನೆ ಅರ್ಥ. ಬಟ್ ಆದ್ರೆ ನಾವು ಈ ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಆಧಾರ್ ಸೀಡಿಂಗ್ ಮಾಡಿಸಿದೀವಿ ಅಥವಾ ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲಿ ಆಧಾರ್ ಸೀಡಿಂಗ್ ಮಾಡಿಸಿದೀವಿ, ಇಲ್ಲಿ ಮಾಡಿಸಿದ್ರೆ ಬರಲ್ವಂತೆ, ಪೋಸ್ಟ್ ಆಫೀಸಲ್ಲಿ ಮಾಡಿಸ್ಬೇಕಂತ, ಈ ರೀತಿಯಾಗಿ ಕೆಲವೊಂದು ರೂಮರ್ಸ್ ಗಳನ್ನ ನಂಬಿ ಆಧಾರ್ ಸೀಡಿಂಗ್ ಅನ್ನ ಬದಲಾವಣೆ ಮಾಡಿಸ್ತಾ ಇದ್ದೀರಾ. ಅದಕ್ಕೋಸ್ಕರ ನಮಗೆ ನೀವೇನ್ ತಿಳ್ಕೊಂಡಿದ್ದೀರಾ ಅಂದ್ರೆ, ಆಧಾರ್ ಸೀಡಿಂಗ್ ಚೇಂಜಸ್ ಮಾಡೋದ್ರಿಂದನೇ ನಮಗೆ ಹಣ ಬಂದಿಲ್ಲ, ಖಂಡಿತವಾಗ್ಲೂ ಚೇಂಜಸ್ ಮಾಡಿದ್ರೆ ಹಣ ಬರುತ್ತೆ ಅಂತ ಆ ರೀತಿ ಮಾಡಕ್ ಹೋಗ್ಬೇಡಿ ಗೈಸ್. ನಿಮ್ಗೆ ಈಗ 7 ಕಂತು ನಿಮಗೆ ಬಂದಿದೆ, 8ನೇ ಕಂತು ಬಂದಿಲ್ಲ ಅಂದ್ರೆ ವೆಯ್ಟ್ ಮಾಡಿ. ಯಾಕೆ ಅಂದ್ರೆ ಪ್ರತಿ ತಿಂಗಳು ಸೇಮ್ ತಾರೀಕಿಗೆ ಬರೋರಿಗೂ ಕೂಡ ಈಗ ವ್ಯತ್ಯಾಸ ಆಗ್ತಾ ಇದೆ, ಓಕೆನಾ? ಸೇಮ್ ಟೈಮಲ್ಲಿ ಬರ್ತಾ ಇಲ್ಲ. ಈಗ ನಿಮಗೆ 8ನೇ ಕಂತು ನಮ್ಗೆ ಯಾವಾಗ್ಲೂ ಸರ್ ಮೊದಲನೇ ದಿನನೇ ಬರ್ತಾ ಇತ್ತು. ಬಿಡುಗಡೆ ಆಗಿ ನಮಗೇನು ಏಪ್ರಿಲ್ 10ರಿಂದ ಬಿಡುಗಡೆ ಆಗಕ್ಕೆ ಶುರುವಾಯಿತು 8ನೇ ಕಂತು. ಬಟ್ ಏಪ್ರಿಲ್ 10ನೇ ತಾರೀಕು 11ನೇ ತಾರೀಕೆ ಬಂದ್ಬಿಡ್ತಾ ಇತ್ತು. ಬಟ್ ಆದ್ರೆ ಇನ್ನೂ ಕೂಡ ಬಂದಿಲ್ಲ. ನಮ್ಗೇನೋ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಬಂದಿಲ್ಲ ಅಂತ ತಿಳ್ಕೊಳಕ್ ಹೋಗಬೇಡಿ. ಖಂಡಿತವಾಗ್ಲೂ ಆ ರೀತಿ ಇಲ್ಲ. ಫಸ್ಟಿಗೆ ಬರೋರಿಗೆ ಲಾಸ್ಟಿಗೆ ಬರ್ತಾ ಇದೆ, ಲಾಸ್ಟಿಗೆ ಬರೋರಿಗೆ ಫಸ್ಟಿಗೆ ಬರ್ತಾ ಇದೆ. ಈ ರೀತಿ ಚೇಂಜಸ್ ಕೂಡ ಆಗ್ತಿದೆ. ಆತಂಕ ಬೇಡ, ಆರಾಮಾಗಿರಿ, ಕೂಲ್ ಆಗಿರಿ. ಈಗ 9ನೇ ಕಂತು ಬಗ್ಗೆ ನಿಮ್ಗೆ ಹೇಳಬೇಕು ಅಂದ್ರೆ, ಖಂಡಿತವಾಗ್ಲೂ ಇವಾಗ ಇನ್ನೂ ಶುರುವಾಗಿದೆ. ಇವತ್ತು ಕೂಡ 9ನೇ ಕಂತು ಸಾಕಷ್ಟು ಜನರಿಗೆ ಬರುತ್ತೆ. ದಯವಿಟ್ಟು ಯಾರ್ಯಾರಿಗೆ 9ನೇ ಕಂತು ಬಿಡುಗಡೆ ಆಗಿದೆ, ಜಮಾ ಆಗಿದೆ, ದಯವಿಟ್ಟು ನಿಮ್ಮ ಡಿಸ್ಟಿಕ್ ಅನ್ನ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಯಾವ ಟೈಮಿಗೆ, ಯಾವ ಡೇಟಿಗೆ ಜಮಾ ಆಗಿದೆ ಅಂತ ತಿಳಿಸಿ. ಯಾಕೆಂದ್ರೆ 9ನೇ ಕಂತು ಬಿಡುಗಡೆ ಆಗಿ ಸ್ವಲ್ಪ ದಿನ ಗ್ಯಾಪ್ ತಗೊಂಡು ಆಮೇಲೆ ಮತ್ತೆ ಬಿಡುಗಡೆ ಆಗುತ್ತಾ ಅಥವಾ ನಿರಂತರವಾಗಿ ಬಿಡುಗಡೆ ಆಗ್ತಾ ಹೋಗುತ್ತಾ ಅನ್ನೋ ಒಂದು ಕ್ಲಾರಿಫಿಕೇಶನ್ ನಿಮ್ಮಿಂದ ಬೇಕು. ದಯವಿಟ್ಟು ಗೈಸ್, ಯಾರ್ಯಾರು 9ನೇ ಕಂತಿನ ಹಣ ಬಿಡುಗಡೆ ಆಗಿದೆ ನಿಮ್ಮ ಡೇಟ್ ಹಾಕೋದು ಮರಿಬೇಡಿ, ಡಿಸ್ಟಿಕ್ ಹಾಕೋದು ಮರಿಬೇಡಿ, ಓಕೆನಾ? ಇದಾಗಿತ್ತು ಇವತ್ತಿನ ಉಪಯುಕ್ತ ಮಾಹಿತಿ. ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಚಾನಲ್ನ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಪ್ರೆಸ್ ಮಾಡಿಕೊಳ್ಳಿ. ಇದೇ ರೀತಿ ಉಪಯುಕ್ತ ಮಾಹಿತಿ ಚಾನಲ್ನಲ್ಲಿ ಬರ್ತಾನೆ ಇರುತ್ತೆ. ಟೆಲಿಗ್ರಾಮ್ ಮತ್ತೆ ವಾಟ್ಸಪ್ಗೆ ಜಾಯಿನ್ ಆಗಿ. ಥ್ಯಾಂಕ್ ಯು ಆಲ್.